ಮರಂಕಿ ಇಲ್ಲದೆ ಮನೆಯೆಲ್ಲ ಬಿಕೋ ಅನಿಸ್ತದೆ. ಗೌಳ್ಳಿ ಕಾಲುಂಡಿ ಜನಗಳೆಲ್ಲವ ಹೆಂಡತಿಮ್ಮ ಗಂಡ್ರನ್ನ ಬಿಟ್ಟಿಲ್ಲಾರ ಅಂತಿದ್ರು. ಮರಂಕಿ ತವ್ರಿಗೆ ಹೋಗಿ ತಿಂಗಳಾಯ್ತು. ಅವ್ಳು ಹೋದಾಗ್ಲಿಂದವ ನಂಗ್ ಮನ್ಸೇ ಸರಿಯಿಲ್ಲ. ನಮ್ಮ ಅವ್ವನ್ಗಾರಾಗ್ಲಿ ಇಲ್ಲ ನಮ್ಮ ಅಣ್ಣನ್ಗಾರಾಗ್ಲಿ ತವ್ರ ಮನೆಯಿಂದ ವಾಪಸ್ ಕರ್ಕೊಂಡ್ ಬರ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಹೋಗ್ಲಿ ಹಂಗಾರೆ ಕರ್ಕೊಂಡ್ ಬರೋದು ಅಂತ ಹೇಳ್ತಾರೆ ಅಂತಂದ್ರೆ ಅದೂ ಇಲ್ಲ. ಇವ್ರ ಮನ್ಸಾಗ ಏನೈತಿ ಅನ್ನೋದೇ ತಿಳಿತಿಲ್ವಲ್ಲ. ನಂತಂತೂ ಮರಂಕಿ ಬಿಟ್ಟು ದಿನ ಕಳೆಯೋದೇ ಸಾನೆ ಕಷ್ಟ ಆಗೋಗ್ಬಿಟ್ಟದೆ. ಅದಕ್ಕೆ ಏನಪ್ಪ ನಮ್ಮ ಮಾವ ಇವ್ರು ಯೋಗ್ಯತೆ ನೋಡೇ ಆ ಮಾತು ಹೇಳ್ದ ಅಂತ ಕಾಣಿಸ್ತದೆ. ಚನಂಜಿ ಈಗ ಕತೆ ಹೇಳೋದು ಬೇಡ. ನೀನು ರಾತ್ರಿ ಒಂದು ಮಲ್ಕೋದ ನಿಂಗೆ ಕತೆ ಹೇಳ್ತೀನಿ ಆಯ್ತಾ? ಅಯ್ಯ ಅದ್ಯಾಕೆ ಹಂಗಾಡಿಯ? ಆ ಮಗಿಗೆ ಒಂದ್ ಕತೆ ಅಂತ ಹೇಳು. ಅಮ್ಮ ಮದ್ವೆ ಆಗೋದೆಚ್ಚ ನೀನ್ ನೋಡೋದೆಚ್ಚ? ಮಗಿಗೆ ಕತೆ ಹೇಳೋದಿರ್ಲಿ, ನನ್ ಕತೆ ಏನ್ ಹೇಳಿ? ಏನ್ ಹೋಗ್ಬಿಟ್ಟಲ್ಲ ನಿನ್ ಕತೆಗೆ? ಮರಂಕಿ ತವ್ರಿಗೆ ಹೋಗಿ ತಿಂಗಳಾಯ್ತು. ಈ ಮನೆಗೆ ಯಾರಿಗೂ ನನ್ನ ಹೆಂಡ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಯೋಚನೆ ಆಯ್ತಾ ಇಲ್ವಾ? ರೆಡ್ಡಿ ಅಂತ ಸುಳ್ಳ ಕೊಟ್ರು ಮಾತಾಡ್ಕೊಂಡು ನಿಂತಿದ್ದೀನಿ ನನ್ನ ಮಗುಗೆ. ಅದೆಂತ ಮಾಟ ಮಾಡ್ಬಿಟ್ಟಾಳಪ್ಪ ಮಾಯ್ಕಾಕಿ. ನನ್ನ ಎದುರಿಗೆ ಉಸಿರು ಕೊಡಕ್ಕೆ ಹೆದರುತ್ತಿದ್ದವಳು ಈಗ ನನ್ನ ಕಷ್ಟ ಮಾಡಂಗಾಗಿದ್ದೆ ಅಂದ ನೀನು. ಈಗ ನಾನು ಏನ್ ಕೊಡ್ಬೇಕು ಹಿಂಗ್ ಕೊಡ್ಬೇಕು? ಅವಳಿಗೆ ಸೊಕ್ಕಿದ್ರೆ ಇನ್ನ ನನಗೆ ಯೋಚಿಸ್ತಿರ್ಬೇಡ. ಏನೋ ಪ್ಯಾಟರ್ನ್ ಬೆಳೆಸಿ ನೋಡು, ತಿಳುವಳಿಕೆ ಕಮ್ಮಿ. ಹೊಸಿ ನೀನೆ ಬುದ್ಧಿ ಹೇಳ್ಬೇಕಾದವಳು ನೀನೆ ಹಿಂಗ ಹಠ ಮಾಡಿದ್ರು ಹೆಂಗವ? ಹೋಗಪ್ಪ ನೀನೆ ಹೋಗಿ ಕರ್ಕೊಂಡ್ ಬರೋದು. ಅವಳ ಕೈಲಿ ಅಡ್ಸ್ಕೊಂಡು ಉಂಡ್ರೆ ನಿನ್ನ ಮಗನಿಗೆ ಕಂಟಿಗಿಳಿಯೋದು. ಮತ್ತೆ ಹೇಳಲ್ವ ಪಕ್ಕಳು ಬಂದ್ಮೇಲೆ ಅವನು ಇಲ್ಲ ಅವನು ಇಲ್ಲ ಅಂತ. ಅವ್ನು ಕೇಳೋದು ಏನ್ ತಪ್ಪಾಯ್ತವ? ಅವಿಕ ಕುಟ್ಬೇಡ. ನಾನು ಕಸಲು ತಪ್ಪು ಹೇಳಕ್ ಬಂದ್ಬಿಟ್ಟ. ಈಗ ನಾನು ಏನ್ ಹೇಳಿದೆ ಅಂತ ಹಿಂಗ ಆಡಿಯವ? ಹೊಸ ಮದ್ವೆ ಆದ್ ಗಂಡು ಹೆಣ್ಣು ದೂರ ಇದ್ರೆ ನೋಡ್ದಾರಲ್ಲ ಏನಂತಾರು ಅಂತ ಅಂದೆ. ನಾನು ನಿಮ್ಮ ಅಪ್ಪಂದವ 50 ವರ್ಷ ಸಂಸಾರ ಮಾಡಿದ್ನಿ ಕಳ್ಳ. ನನ್ಗೂ ಗೊತ್ತದೆ ಈ ಮನೆಯ ಯಾವ ನಡೆಸ್ಬೇಕು ಅಂತ. ಆ ಲೆಕ್ಕಕ್ಕೆ 3 ಲಕ್ಷ ರೂಪಾಯಿ ಕೊಟ್ಟಂತೆ. ನೀನು ಪಾಡಿ ನಿದ್ರೆ ಸರಿ, ಇಲ್ಲ ನಿನ್ನ ಹಾಕಿತ್ತು ನಾಯಿ ನಡಿಗೆ ಹಾಕಿದಾಗ ಹುಷಾರು. ನಿನಗೆ ಎಷ್ಟು ಅರಸಲದಾಗ ಅಲ್ಲ ನಾನು ಏನ್ ಕೇಳಿದೆ ಅಂತ ನೀವೆಲ್ಲ ಹಿಂಗಾಡಿರಿ. ಅಲ್ಲ ಮನೆಗೆ ಒಂಚೂರು ನೆಮ್ಮದಿ ಇರೋದು ಬೇಡವಾ? ಎಲ್ಲರ ಪಾಲ್ಭಾವಿಕ್ಕಿದ್ದು ಸತ್ತ ಕೂಡ ಅನಿಸ್ತೈತೆ.